ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ನೀವು ನೋಡ್ತಿದ್ದೀರಾ ವಿದ್ಯಾಶ್ರೀ ಬಸ್ತವಾಡಿ ಕುಕಿಂಗ್ ಅಂಡ್ ಡೈಲಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಗೋಧಿ ಹಿಟ್ಟಿನ ದೋಸೆ. ಮತ್ತೆ ಇವತ್ತಿನ ಮುಖ್ಯವಾದ ಕೆಲಸ ಅಂದ್ರೆ ಉಲ್ಲನ್ ದಾರದಿಂದ ತೋರಣದ ಹೆಣಿಕೆ. ಮೊದಲಿಗೆ ನಾವು ಗೋಧಿ ಹಿಟ್ಟಿನ ದೋಸೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರಿಗೆಲ್ಲ ಅಕ್ಕಿ ಹಿಟ್ಟಿನ ದೋಸೆ ತಿಂದು ಬೇಜಾರಾಗ್ತಿದೆ ಅವರಿಗೆಲ್ಲ ಇದು ಉಪಯುಕ್ತವಾಗುತ್ತೆ. ಇನ್ನು ಅಕ್ಕಿ ಹಿಟ್ಟಿನ ದೋಸೆ ಮಾಡಬೇಕಂದ್ರೆ ಒಂದು ಎರಡು ಕೆಲಸ ಅಲ್ಲ. ಅಕ್ಕಿನ ನೆನೆ ಹಾಕಬೇಕು, ಆಮೇಲೆ ಅದನ್ನು ರುಬ್ಬಬೇಕು. ಯಾವ ಟೆನ್ಷನು ಇಲ್ಲದೆ ಗೋಧಿ ಹಿಟ್ಟಿನ ದೋಸೆಯನ್ನು ಆರಾಮಾಗಿ ಸುಲಭವಾಗಿ ಮಾಡುವಂಥ ವಿಧಾನವನ್ನು ನೋಡಿ. ಈ ಗೋಧಿ ಹಿಟ್ಟಿನ ದೋಸೆ ಮಾಡಲು ಕೇವಲ 1 ಗಂಟೆ ಸಾಕು. ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಜಾಸ್ತಿ ಕುಯ್ಯೋದು ಬೇಡ. ನೋಡಿ ಫ್ರೆಂಡ್ಸ್, ದೋಸೆಗಂತಂದು ಈ ಗೋಧಿ ಹಿಟ್ಟು ಬೇರೆ ಬೇಕಾಗಿಲ್ಲ. ನಾವು ಚಪಾತಿಗಂತಂದು ಬೇಯಿಸ್ಕೊಂಬಂದಿರ್ತೀವಲ್ಲ, ಅದೇ ಗೋಧಿ ಹಿಟ್ಟಿನಿಂದ ರುಚಿಕರವಾದಂಥ ದೋಸೆನ ಮಾಡ್ಬೋದು. ಮೊದಲಿಗೆ ಹಿಟ್ಟನ್ನು ಚೆನ್ನಾಗಿ ಚಾನ್ಸಿ ಇಟ್ಕೋಬೇಕು. ನಂತರ ನೋಡಿ, ಈ ಥರ ಬೋಗಾಣಿಯಲ್ಲಿ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಈ ಥರ ಹದಕ್ಕೆ ಬರೋವರೆಗೆ ಕಲಿಸಿ. ಅದಕ್ಕಿಂತ ಮುಂಚೆ ಈ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಮುಂದೆ ನೋಡಿ. ಫ್ರೆಂಡ್ಸ್, ನಾವು ಇವಾಗ ನೀರು ದೋಸೆ ಮಾಡ್ತಾಯಿದ್ದೀವಿ ಗೋಧಿ ಹಿಟ್ಟಿಂದು. ಅದಕ್ಕಾಗಿ ನಾವು ಇದನ್ನು ಅಂಬಲಿ ಮಾಡ್ತೀವಲ್ಲ, ಆ ಥರ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ಅಂದರೆ ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವಾಗಿಯೂ ಇರಬಾರ್ದು. ಈ ಥರ ಹದಕ್ಕೆ ಬರಬೇಕು. ಈ ಥರ ಕಲಿಸಿ ನಂತರ ಇದನ್ನು ಒಂದು ಅರ್ಧ ಗಂಟೆ ಆದರೂ ಬಾಯಿ ಮುಚ್ಚಿ ಇಟ್ಬಿಡಿ. ನಂತರ ಅರ್ಧ ಗಂಟೆ ನಂತರ ಇದನ್ನು ಮತ್ತೆ ಸ್ವಲ್ಪ ತಿರುವಿ, ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿಂಗ್ ಸೋಡಾ, ಹಾಗೆ ಹಸಿ ಮೆಣಸಿನಕಾಯಿ ಜಜ್ಜಿ ಹಾಕಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಜವಾನದ ಕಾಳನ್ನು ಈ ಥರ ಕೈಯಲ್ಲಿ ತಿಕ್ಕಿ ಹಾಕಬೇಕಂದ್ರೆ ಹೀಗೆ ಹಾಕೋದ್ರಿಂದ ಸ್ವಲ್ಪ ವಾಸನೆ ಜಾಸ್ತಿ ಬರುತ್ತೆ. ಮತ್ತು ಜೀರಿಗೆಯನ್ನು ಕೂಡ ಕೈಯಲ್ಲಿ ಈ ಥರ ತಿಕ್ಕಿ ಹಾಕಿ, ಹೀಗೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇವೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ, ಆಮೇಲೆ ಗ್ಯಾಸ್ ಮೇಲೆ ತೆವೆ ಇಟ್ಟು ಅದಕ್ಕೆ ಈರುಳ್ಳಿಯಿಂದ ಈ ಥರ ಸ್ವಲ್ಪ ಎಣ್ಣೆನ ಸವರಬೇಕು. ಮತ್ತು ಇದು ಗ್ಯಾಸ್ ಜಾಸ್ತಿ ಇಟ್ಕೋಬೇಡಿ, ಸ್ವಲ್ಪ ಕಮ್ಮಿನೇ ಇಟ್ಕೋಬೇಕು. ಯಾಕಂದರೆ ಇದು ಗೋಧಿ ಹಿಟ್ಟಲ್ವ, ಅದಕ್ಕೆ ಸ್ವಲ್ಪ ಬೇಗ ಹೊತ್ತುತ್ತೆ, ಕರ್ಗೋಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಸಣ್ಣ ಊರಿನಲ್ಲಿ ಇದನ್ನು ಮಾಡ್ಕೋಬೇಕು. ನೋಡಿ ಫ್ರೆಂಡ್, ತೆವೆ ಕಾದ ನಂತರ ಇವಾಗ ನಾನು ಹಿಟ್ಟು ಹಾಕ್ತಾಯಿದ್ದೀನಿ. ಈ ಥರ ನೀವು ಹಿಟ್ಟು ಹಾಕಿ ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬಿತ್ತು. ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ಸೈಡೆಲ್ಲ ತಿರುವಿ, ಒಂದು ಸೈಡ್ ಹೇಳ್ತಾ ಇದೆ ಅಂತಂದು ಅಪ್ಪಾಟನೆ ಎಬ್ಸೋಕೆ ಹೋಗಬೇಡಿ. ಯಾಕಂದರೆ ಇದು ತುಂಬ ಮೃದುವಾಗಿರುತ್ತೆ ಮತ್ತು ಹರಿಯುವಂಥ ಸಾಧ್ಯತೆಯೂ ಇರುತ್ತೆ. ಸುತ್ತೂರಿಗೆಲ್ಲ ಚೆನ್ನಾಗಿ ತಿರುವಿ ನಂತರ ಇದನ್ನು ಎಬ್ಬಿಸಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂತು. ಸ್ವಲ್ಪನೂ ಹರಿಲಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಏಳುತ್ತೆ. ಮತ್ತು ಈ ದೋಸೆಗೆ ಯಾವ ಚಟ್ನಿನೂ ಬೇಡ, ಬಾಜಿನೂ ಬೇಡ, ಹಾಗೆ ತಿಂದರೂ ಕೂಡ ತುಂಬಾ ರುಚಿಕರವಾಗಿರುತ್ತೆ. ಸಾರಿ, ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ನಿಮ್ಮ ತಟ್ಟೆನೇ ಖಾಲಿ ಮಾಡಿಬಿಡ್ತಾರೆ. ಈ ಅಕ್ಕಿ ಹಿಟ್ಟಿನ ದೋಸೆಗೆ ಅದಾದರೆ ಚಟ್ನಿ ಬಾಜಿ ಅಂತಂದು ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಬಾಜಿನೂ ಬೇಡ ಮತ್ತು ಚಟ್ನಿನೂ ಬೇಡ, ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ರುಚಿಕರವಾದಂಥ ಗೋಧಿ ಹಿಟ್ಟಿನ ದೋಸೆ ರೆಡಿ ಆಯಿತು ಫ್ರೆಂಡ್. ಮತ್ತು ಇವಾಗ ದಿನನಿತ್ಯದ ಕೆಲಸದಂಥ ಇವತ್ತಿನ ಮುಖ್ಯವಾದಂಥ ಕೆಲಸ ಯಾವುದಂದರೆ ಉಲ್ಲನ್ ದಾರದಿಂದ ಹೆಣಿಕೆ ಹಾಕೋದನ್ನು ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ತೋರಣದ ಹೆಣಿಕೆಯನ್ನು ನಾನು ಪೂರ್ತಿಯಾಗಿ ಬಿಟ್ಟಿಲ್ಲ, ಅರ್ಧ ಮಾತ್ರ ಬಿಡ್ತಾಯಿದ್ದೀನಿ. ಮತ್ತು ಪೂರ್ತಿ ಹೆಣದ ನಂತರ ಮತ್ತೆ ಇದ್ರ ಬಗ್ಗೆ ವಿಡಿಯೋನ ಹಾಕ್ತೀನಿ. ಮತ್ತು ಹೆಣಿಕೆನ ಕಲಿಬೇಕನ್ನೋ ಇಂಟ್ರೆಸ್ಟ್ ಯಾರಿಗಾದರೂ ಇದ್ದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸದ್ಯದಲ್ಲೇ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕಂತಿದ್ದೀನಿ ಇದ್ರ ಬಗ್ಗೆನೇ. ಮತ್ತು ನಾನು ನೋಟ್ಸ್ ಮುಖಾಂತರನೇ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತೀನಿ. ಯಾರಿಗೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ಜಾಯ್ನ್ ಆಗಬೇಕಂತಿದ್ರೋ ಅವರೆಲ್ಲ
ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಾವು ಕಲಿತಂಥ ವಿದ್ಯೆ ಒಂದಲ್ಲ ಒಂದು ದಿನ ನಮ್ಮನ್ನ ಕೈ ಹಿಡ್ದೇ ಹಿಡಿತೆ. ಮತ್ತು ಈ ವಿದ್ಯೆನ ನಾನು ಕಾಲೇಜಿನಲ್ಲಿದ್ದಾಗ ಕಲಿತಿದ್ದು, ಬಟ್ ಇವಾಗ ನನಗೆ ಇದೇ ಸಹಾಯಕ ಆಗ್ತಾಯಿದೆ. ಮತ್ತು ಇದು ನನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಒಯ್ಯುತ್ತೆ ಅನ್ನೋಂಥ ನಂಬಿಕೆಯೂ ಕೂಡ ನನಗೆ ಇದೆ. ಹಾಗಾಗಿ ನಾನು ನನ್ನ ಕಾಲೇಜಿಗೂ ಹಾಗೂ ನನಗೆ ಕಲಿಸ್ಕೊಟ್ಟಂಥ ಶಿಕ್ಷಕರಿಗೂ ಧನ್ಯವಾದಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. Find the one, you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about much. I think we should have some more fun. I still dream about the days when we were young. I'll take a hit and still finish and one, yeah, yeah. Isn't that too far away from our hearts? Yeah, yeah. The ones we keep close, we should never let go. So tell me who you love, baby. Take a moment to unwind, fix yourself and realign yourself with the world, baby. Breathe slow, baby. Yeah. Ooh. We should breathe slow. We should breathe slow. We should breathe slow.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ಹೇಗಿದೆ ಎಂಬುದನ್ನು ತಿಳಿಸಿ.